ಯುವ ನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಸಮಾಜದಲ್ಲಿ ಸೇವೆ ಮಾಡಬೇಕು ಅಂತ ಬರುವವರ ಸಂಖ್ಯೆ ತುಂಬ ದೊಡ್ಡ ಮಟ್ಟದಲ್ಲಿದೆ. ಆದರೆ ಆ ಸೇವೆ ಯಾವ ಕಡೆಗೆ ಹೋಗುತ್ತೆ, ಸೇವೆಯ ಅಂತಿಮ ಹಂತ ಏನು, ಜೊತೆಗೆ ಸೇವೆಯ ಜೊತೆಗೆ ರಾಜಕಾರಣದಲ್ಲಿ ಬೆಳೆಯೋದು ಅಷ್ಟು ಸುಲಭನಾ? ಇದೆಲ್ಲದರ ಬಗ್ಗೆ ಏನಂದರೆ ನಾನು ಇವತ್ತು ಒಬ್ಬ ವಿಶೇಷ ಅತಿಥಿನ ಪರಿಚಯ ಮಾಡಿಕೊಡ್ತೀನಿ. ಇವರ ಸಮಾಜ ಸೇವೆ ಸ್ಪೆಷಲಿ ಚಿಕ್ಕಬಳ್ಳಾಪುರ ಭಾಗದ ಜನರಿಗೆ ಏನಂತಂದರೆ ಮನದಟ್ಟಾಗಿ ಹೋಗ್ಬಿಟ್ಟಿದೆ. ಅದರ ಜೊತೆಗೆ ಬಹಳಷ್ಟು ಜನ ಇವರ ಸೇವೆಯ ಜೊತೆಗೇನೆಂದರೆ ಇವರು ಮುಂದೆ ರಾಜಕೀಯಕ್ಕೂ ಬರಬೇಕು ಅನ್ನುವಂತಹ ಅಭಿಲಾಷೆಯನ್ನು ಬಹಳಷ್ಟು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ಯಾರ ವ್ಯಕ್ತಿ, ಯಾರ ಯುವ ನಾಯಕ, ಯಾರ ಯುವ ಪ್ರತಿಭೆ ಅಂತ ನೇರವಾಗಿ ಅವರನ್ನ ಇಂಟ್ರೊಡ್ಯೂಸ್ ಮಾಡುವಂತಹ ಕೆಲಸವನ್ನು ಮಾಡ್ತೀನಿ. ಸರ್, ಸಂದೀಪ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾಕಂದರೆ ಬಹಳಷ್ಟು ಜನರಿಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಅದು ಸ್ಪೆಷಲಿ ನಿಮಗೆ ಚಿಕ್ಕಬಳ್ಳಾಪುರ ಭಾಗದಲ್ಲವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ನಿಮ್ಮ ಬಗ್ಗೆ. ಬಟ್ ಕರ್ನಾಟಕದ ಜನರಿಗೆ ಇಂಟ್ರೊಡ್ಯೂಸ್ ಮಾಡುವಂತಹ ಕೆಲಸವನ್ನು ಇವತ್ತು ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಸರ್, ನಿಮ್ಮ ಬಗ್ಗೆ ಕರ್ನಾಟಕದ ಜನರಿಗೆ ವಿವರಿಸೋದಾದರೆ. ನಮಸ್ಕಾರ ಜಗದೀಶ್ ಅವರೇ. ನಾನು ಚಿಕ್ಕಬಳ್ಳಾಪುರದ ಪೆರೇಸಂದ್ರ ಗ್ರಾಮದಲ್ಲಿ ನಮ್ಮ ತಂದೆ ಭೂಪಾಲ್ ರೆಡ್ಡಿ ಅಂತ, ನಮ್ಮ ತಾಯಿಯವರು ಭಾಗ್ಯಲಕ್ಷ್ಮಿ ಅಂತ, ಅವರ ಮಗನಾಗಿ ಹುಟ್ಟಿ ಇವತ್ತು ಬೆಂಗಳೂರಿನಲ್ಲಿ ಒಂದು ಹೊಟ್ಟೆಪಾಡಿಗೆ ಅಂತ ಏನು ನಾವು ಮಾಡ್ತಾಯಿದ್ದೀವಿ ಇವತ್ತು, ಅದನ್ನು ದೇವರ ದಯ, ಜನಗಳ ಆಶೀರ್ವಾದ, ನನ್ನ ಕಸ್ಟಮರ್ಸು, ನನ್ನ ಟೀಮು ಎಲ್ಲರ ಒಂದು ಪರಿಶ್ರಮ, ಒಂದು ಮಾರ್ಗದರ್ಶನ, ಒಂದು ಆಶೀರ್ವಾದ, ಒಂದು ನಂಬಿಕೆಯಿಂದ ಇವತ್ತು ನನಗೆ ತೃಪ್ತಿ ಆಗೋ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ. ಅದರ ಜೊತೆಗೆ ನೀವೇ ಹೇಳಿದಾಗೆ ಸಮಾಜ ಸೇವೆ ಇನ್ನೊಂದು ಅಂತ, ಅದಕ್ಕೆ ಏನು ಹೆಸರು ಕೊಡಬೇಕು ನನಗೆ ಅವೆಲ್ಲ ಗೊತ್ತಿಲ್ಲ. ಆದರೆ ಪ್ರಾಮಾಣಿಕವಾಗಿ ಸಮಾಜದ ಜೊತೆ ನಿಂತ್ಕೊಳ್ಳೋ ಅಂತಹ ಕೆಲಸನ ನಾನು ಮತ್ತು ನನ್ನ ಇಡೀ ತಂಡ ಮಾಡ್ಕೊಂಡು ಬರ್ತಾಯಿದ್ದೀವಿ. ನನ್ನ ಹಿಂದೆ ನೂರಾರು ಜನರ ಪರಿಶ್ರಮ, ಮಾರ್ಗದರ್ಶನ, ಆಶೀರ್ವಾದ ಎಲ್ಲ ಇರೋದ್ರಿಂದ ಮುಖ ಮಾತ್ರ ನಂದು. ಅವರೆಲ್ಲರ ಏನು ಒಂದು ಪರಿಶ್ರಮನೇ ಇವತ್ತು ನಾವು ಒಂದು ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಅಂತ ನನಗೆ ಅನಿಸುತ್ತೆ. ಸರ್, ಈಗ ನೀವು ಒಂದು ಚಾರಿಟೇಬಲ್ ಟ್ರಸ್ಟನ್ನು ಮಾಡ್ತೀರಾ, ಭಗತ್ ಸಿಂಗ್ ಟ್ರಸ್ಟನ್ನು ಮಾಡ್ಕೊಳ್ತೀರಾ. ಟ್ರಸ್ಟ್ ಮಾಡಿಕೊಂಡು ಅದ್ರ ಮೂಲಕವಾಗಿ ಸೇವೆ ಮಾಡುವಂಥ ಕೆಲಸವನ್ನು ಮಾಡ್ತೀರಾ. ಸ್ಪೆಷಲಿ ನಾನು ನೋಡಿರೋ ಹಾಗೇನೆಂದರೆ ನೀವು ಕೋವಿಡ್ ಟೈಮಲ್ಲಿ ಅಲ್ಲಿರುವಂತಹ ಜನರಿಗೆ ರೀಚ್ ಆಗಿರೋದಾಗಲಿ, ಅವ್ರಿಗೆ ಏನಂದರೆ ಸೇವೆ ಮಾಡಿರೋದಾಗಲಿ, ಯಾಕೆ ಈ ಸೇವಾ ಮನೋಭಾವಕ್ಕೆ ಬರಬೇಕು ಅಂತ ಎಂಟ್ರಿ ಆಯಿತು ಅಂತ ನಿಮಗೆ? ತುಂಬ ಜನರ ಹತ್ರ ದುಡ್ಡಿದೆ, ಎಲ್ಲರೂ ಬರಲ್ಲ. ಇಲ್ಲ, ನನಗೆ ಗೊತ್ತಿಲ್ಲ. ಬೇರೆಯವ್ರನ್ನ ನಾನು ವಿಮರ್ಶೆ ಮಾಡೋ ಅಷ್ಟು ದೊಡ್ಡವನು ಅಲ್ಲ, ಆ ಮನಸ್ಥಿತಿನೂ ನನಗಿಲ್ಲ. ಇನ್ನೊಬ್ಬರ ಹತ್ರ ಇರುತ್ತೋ ದುಡ್ಡಿದೆ ಅಂದಿದ ತಕ್ಷಣ ಅವ್ರು ಮಾಡಲೇಬೇಕು ಅನ್ನೋ ಒಂದು ದಾಷ್ಟ್ಯ ನನಗಿಲ್ಲ. ಅವ್ರು ಮಾಡಲೇಬೇಕು, ನಾನು ಮಾಡ್ತಿದ್ದೀನಿ ಅನ್ನೋಂಥ ಅಹಂಕಾರನೂ ನನಗಿಲ್ಲ. ಅವರವರ ಇಚ್ಛೆ ಅದೆಲ್ಲ, ಅವರವರ ಪರಿಸ್ಥಿತಿಗಳು, ಅವರ ಸನ್ನಿವೇಶಗಳು, ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಎರಡನೇದು, ನನ್ನ ಪ್ರಕಾರ ಮನುಷ್ಯ ಅಂತಂದ ಮೇಲೆ, ನಮ್ಮ ಹೊಟ್ಟೆ ತುಂಬಿದ ಮೇಲೆ ಪಕ್ಕದಲ್ಲಿ ಯಾರಾದರೂ ಹಸುಕೊಂಡಿದ್ದರೆ, ಪಕ್ಕದಲ್ಲಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವ್ರ ಜೊತೆ ನಿಂತ್ಕೊಳ್ಳೋ ಅಂತಹ ಕೆಲಸ ಮನುಷ್ಯನಿಗೆ ಸಹಜವಾಗಿ ಬಂದಿರುತ್ತೆ ಅಂತ ನನಗನ್ಸುತ್ತೆ. ಆ ಗುಣ ನನ್ನ ಸಹಜವಾಗಿದೆ. ಆ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಟ್ಟರೆ ನಾವೇನೋ ದೊಡ್ಡದಾಗಿ ಏನೋ ಮಾಡ್ತಿದ್ದೀವಿ ಅಂತ ನನಗೇನು ಅನಿಸೋದಿಲ್ಲ. ನಾವು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ತುಂಬ ಜನದ ಸಹಾಯ ನಮಗಿದೆ. ಆ ಒಂದು ಸಹಾಯ, ಅವರ ಪ್ರೇರಣೆ ಇವತ್ತು ನಾವು ಈ ಹಂತದಲ್ಲಿ ಕೆಲಸ ಮಾಡೋಕ್ಕಾಗ್ತಿದೆ ಅಂತ ನನಗನ್ಸುತ್ತೆ. ನೀವು ಆಯ್ಕೆ ಮಾಡ್ಕೊಂಡಿರುವಂತಹ ಕ್ಷೇತ್ರಗಳು, ಫಾರ್ ಎಕ್ಸಾಂಪಲ್ ಎಜುಕೇಷನ್ ಫೀಲ್ಡಲ್ಲಿ, ಅದಾದಮೇಲೆ ದೇವಸ್ಥಾನಗಳ ವಿಚಾರದಲ್ಲಿ, ಬಡವರ ವಿಚಾರದಲ್ಲಿ, ಆಸ್ಪತ್ರೆಗಳ ವಿಚಾರದಲ್ಲಿ, ಸ್ಪೆಷಲಿ ಶಾಲೆಗಳನ್ನು ದತ್ತು ತಗೊಳ್ಳೋ ವಿಚಾರದಲ್ಲಿ, ಯಾಕೆ ಕೆಲವೊಂದು ಕೆಲವು ಪರ್ಟಿಕ್ಯುಲರ್ ಆಗಿರುವಂಥ ಅಂದರೆ ಜನರಿಗೆ ನೇರವಾಗಿ ಬೇಕಾಗಿರುವಂಥದ್ದು ಮತ್ತು ರೀಚ್ ಆಗುವಂತಹ ಕ್ಷೇತ್ರಗಳು ಇವೆಲ್ಲವೂ ಸಹಿತ ಈ ಫಸ್ಟ್ ಕಾನ್ಸೆಪ್ಟ್ ಹುಟ್ಟಿದ್ದು ಹೇಗೆ ಅಂತ? ಒಂದನೇದು, ಶಾಲೆಗಳು ನನ್ನ ಮೊದಲ ಆದ್ಯತೆ, ಸರ್ಕಾರಿ ಶಾಲೆಗಳು. ನಾನೇನು ಅಂದ್ಕೊಂಡಿದ್ದೀನಿ, ವಿದ್ಯೆಯಿಂದ ಮಾತ್ರ ನನ್ನ ದೇಶ ಮುಂದಿನ ಹಂತಕ್ಕೆ ಮುಂದುವರಿಬೋದು ಅನ್ನೋದು ನನ್ನ ಬಲವಾದ ನಂಬಿಕೆ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಾವು ಓದಿದಂಥವ್ರು, ಆ ಸರ್ಕಾರಿ ಶಾಲೆಗಳಲ್ಲಿ ಓದಿ ಪಟ್ಟಣಕ್ಕೆ ಬಂದಾಗ, ಬೆಂಗಳೂರಿನಂಥ ನಗರಕ್ಕೆ ಬಂದಾಗ ನಾವಿಲ್ಲಿ ಏನೇನು ಕಷ್ಟಗಳನ್ನು ಫೇಸ್ ಮಾಡಿದ್ವಿ, ಇಲ್ಲಿನ ಕಾಂಪಿಟೇಷನ್ ಏನು, ನಾವು ಎಷ್ಟು ಹಿಂದೆ ಇದ್ವಿ ಇಲ್ಲಿನ ಮಕ್ಕಳಿಗೆ ಕಂಪೇರ್ ಮಾಡಿಕೊಂಡ್ರೆ, ಇಲ್ಲಿನ ಯುವಕರಿಗೆ ಕಂಪೇರ್ ಮಾಡಿಕೊಂಡ್ರೆ, ಅದನ್ನೆಲ್ಲ ಮೀರಿ ನಾವೇನಾದರೂ ಬೆಳಿಬೇಕು ಅಂತಂದರೆ ಅಲ್ಲಿರೋ ಸರ್ಕಾರಿ ಶಾಲೆಗಳು ಉನ್ನತೀಕರಣ ಆಗಬೇಕು. ಅಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದೋವಂಥ ಮಕ್ಕಳಿಗೆ ನಾವು ಆತ್ಮವಿಶ್ವಾಸ ತುಂಬಬೇಕು, ಅವ್ರಿಗೊಂದು ಒಳ್ಳೆಯ ವಿದ್ಯೆ ದೊರಕಿಸೋಂಗೆ ಮಾಡಬೇಕು. ಎಲ್ಲಿ ನೋಡಿದ್ರೂ ಸುರಿಯುವಂಥ ಏನು ಸೂರುಗಳು, ಶಿಕ್ಷಕರಿಲ್ಲದಿರೋ ಶಾಲೆಗಳು, ಮೂಲಭೂತ ಸೌಕರ್ಯಗಳೇ ಇರೋದಿಲ್ಲ. ಅಂತಹ ಶಾಲೆಗಳಿಗೆ ಹೆಣ್ಣು ಮಕ್ಕಳು ಹೆಂಗೆ ಹೋಗೋಕ್ಕೆ ಸಾಧ್ಯ? ಒಂದು ಮಾಮೂಲಿ ಒಂದು ಹುಡುಗ ಹೆಂಗೆ ಹೋಗೋಕ್ಕೆ ಸಾಧ್ಯ? ಸೊ ಇಂತಹ ಒಂದು ಪರಿಸ್ಥಿತಿನಲ್ಲಿ ವಿಧಿ ಇಲ್ಲದೆ ಏನು ಖಾಸಗಿ ಶಾಲೆಗಳತ್ತ ಮುಖ ಮಾಡೋವಂಥದ್ದು, ಅಲ್ಲೂ ಸಹ ಫೀಸುಗಳು ಕಟ್ಟೋಕ್ಕಾಗ್ದಿರ ನಮ್ಮ ಗ್ರಾಮೀಣ ಭಾಗಗಳಲ್ಲಿ ಇವತ್ತು ಬಡತನದ ಮಟ್ಟ ತುಂಬ ಇರೋದರಿಂದ ಅವರೆಲ್ಲ ಖಾಸಗಿ ಶಾಲೆಗಳನ್ನು ರೀಚ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸಾಲ ಮಾಡ್ಕೊಳೋದು, ಮನೆಗಳ ಪರಿಸ್ಥಿತಿ ಚೇಂಜ್ ಆಗೋದು, ಇದನ್ನೆಲ್ಲ ಗಮನಿಸಿದಾಗ ಶಾಲೆಗಳು ನನ್ನ ಮೊದಲ ಆದ್ಯತೆ ಅಂತ ಅನ್ನಿಸ್ತು. ಎಷ್ಟಾಗುತ್ತೆ ಅಷ್ಟು ಶಾಲೆಗಳನ್ನು ನಾವು ದತ್ತಕ್ಕೆ ತಗೊಂಡು
ಅಥವಾ ದತ್ತಕ್ಕೆ ತಗೊಂಡೇ ಇದ್ರೂ ಸಹ ಎಷ್ಟೋ ಶಾಲೆಗಳಲ್ಲಿ ನಾವು ಬೇರೆ ಬೇರೆ ಕೆಲಸಗಳನ್ನು ಮಾಡೋ ಮುಖಾಂತರ ನಾವು ಸಮಾಜದಲ್ಲಿ ಒಂದು ಸಣ್ಣ ಆತ್ಮವಿಶ್ವಾಸದ ಕಿಡಿ ಒತ್ತಿಸ್ಬೇಕು ಅನ್ನೋದು ನನಗೆ ಮೊದಲಿಂದನೂ ಇತ್ತು. ದೇವರು ಅದಕ್ಕೆ ತಕ್ಕನಂಗೆ ಒಂದಷ್ಟು ಶಕ್ತಿ ಕೊಟ್ಟಿದ್ದಾನೆ. ಇನ್ನೊಂದಷ್ಟು ಶಕ್ತಿ ಕೊಡಲಿ ದೇವ್ರನ್ನ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಏನಕ್ಕೆ ಅಂದರೆ ಇನ್ನೊಂದಷ್ಟು ಶಾಲೆಗಳನ್ನು ನಾನು ತೊಗೊಬೋದು, ಇನ್ನೊಂದಷ್ಟು ಶಾಲೆಗಳನ್ನು ಮುಂದಿನ ಹಂತಕ್ಕೆ ತೊಗೊಂಡು ಹೋಗ್ಬೋದು. ಇದೆಲ್ಲ ನಂದು ಒಂದು ಕನಸು. ಇದನ್ನೆಲ್ಲ 4 ಮಾತುಗಳಲ್ಲಿ ಹೇಳೋಕ್ಕಾಗೋವಂಥದ್ದಲ್ಲ. ಶಾಲೆಗಳು ಇಂಪ್ರೂವ್ ಆಗಬೇಕು ಅನ್ನೋದು ನನ್ನ ಮೊದಲ ಆದ್ಯತೆ ಸರ್. ಯಾಕೆ ರಾಜಕೀಯಕ್ಕೆ ಎಂಟ್ರಿ ಆಗಬೇಕು ಅನ್ನಿಸ್ತು? ಯಾಕೆ ಆಗಬಾರ್ದು? ಇಲ್ಲ, ತುಂಬ ಜನರಿಗೆ ಅನಿಸುತ್ತೆ ಯಾಕಂದರೆ ನಾವು ರಾಜಕೀಯಕ್ಕೆ ಎಂಟ್ರಿ ಕೊಡ್ತೀವಿ, ತುಂಬ ಜನ ತುಳಿಯೋರು ಇದ್ದಾರೆ ಅಂತ. ಎಲ್ಲಿಲ್ಲ, ಪ್ರತಿ ಕ್ಷೇತ್ರದಲ್ಲೂ ಇದ್ದಾರೆ, ಪ್ರತಿ ಕ್ಷೇತ್ರದಲ್ಲೂ ಇದೆ. ರಾಜಕೀಯ ಅನ್ನೋದು ಹೆಸರಲ್ಲೇ ಇದೆ. ರಾಜಕೀಯ ಅಂತಂದರೆ ನೀವು ಅವ್ರನ್ನ ಹೇಳಿ, ಇವ್ರನ್ನ ಯಾರನ್ನೋ ಬೆಳೆಸು, ಇನ್ನೇನೋ ಲೆಕ್ಕಾಚಾರ, ದಟ್ ಈಸ್ ಡಿಫ್ರೆಂಟ್. ನಾನು ರಾಜಕೀಯ ಅನ್ನೋದಕ್ಕಿಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತೇನು ನಮ್ಮನ್ನೆಲ್ಲ ಆಳ್ತಿದ್ದಾರೆ ಅಥವಾ ನಾವೆಲ್ಲ ಏನು ಸೆಲೆಕ್ಟ್ ಮಾಡಿದ್ದೀವಿ, ಇದೆಲ್ಲ ನಮ್ಮದೊಂದು ಅವಿಭಾಜ್ಯ ಅಂಗ. ನಾವಿದರಿಂದ ಯಾರೂ ಓಡೋಗೋಂಥ ಪರಿಸ್ಥಿತಿ ಅಲ್ಲ. ಯಾರಾದರೂ ರಾಜಕೀಯ ನಂಗೆ ಬೇಡಪ್ಪ ಅನ್ನೋದು ಒಂದು ಸ್ಟೈಲ್ ಆಗಿಬಿಟ್ಟಿದೆ, ಅದೊಂದು ಪ್ಯಾಷನ್ ಆಗಿಬಿಟ್ಟಿದೆ ಹೇಳೋವಂಥದ್ದು ಅಲ್ಲ. ನೀವು ಅಂತ ಹೇಳಿ ನೀವು ಎಸ್ಕೇಪಿಸಮ್ ಮಾಡಿದ್ರೆ, ನೀವು ಆಯ್ಕೆ ಮಾಡದೆ, ನೀವು ಬೇಡದೇ ಇರೋ ಅಂಥವ್ರು ನೀವು ಯಾರೋ ಬಂದು ಅಲ್ಲಿ ಕೂತ್ಕೊಂಡ್ರು ಅಂತ ಇಟ್ಕೊಳ್ಳಿ, ಅವರೇ ನಿಮ್ಮನ್ನು ಆಳೋದು, ನಿಮಗೂ ಪಾಲಿಸೀಸ್ ಮಾಡೋದು ಅವರೇ. ನಿಮ್ಮ ಜೀವನವನ್ನು ತುಂಬ ಭಾಗಶಃ ನಿರ್ಧಾರ ಮಾಡೋದು ಇವತ್ತಿನ ಸರ್ಕಾರಗಳು. ಬಟ್ ತುಂಬ ಜನ ಹೇಳ್ತಿದ್ದಾರೆ ತುಂಬ ರಾಜಕೀಯ ಕಲುಷಿತ ಆಗಿದೆ ಅಂತ ಹೇಳಿ. ಅಫ್ಕೋರ್ಸ್ ಕಲುಷಿತ ಆಗಿದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆಗಿನಿಂದನೂ ಕಲುಷಿತ ಆಗಿದೆ ಅನ್ನೋದು ನಾನು ಚಿಕ್ಕವನಿಂದನೂ ಓದ್ಕೊಂಡು ಬರ್ತಿದ್ದೀನಿ. ದಟ್ ಈಸ್ ಡಿಫ್ರೆಂಟ್. ಕಲುಷಿತ ಆಗಿರೋದನ್ನು ಸರಿ ಮಾಡೋದು ಯಾವಾಗ? ಎಲ್ಲರೂ ಸೇರಬೇಕಲ್ಲ. ಪ್ರತಿ ವೋಟರು ನಾನು ನಿರ್ಧಾರ ಮಾಡ್ತೀನಿ, ನನಗೆ ಇಂಥವನೇ ನಾಯಕ ಬೇಕು, ನನಗೆ ಇಂಥವನೇ ಆಳಬೇಕು ಅನ್ನೋದನ್ನು ಒಂದು ಸ್ವಲ್ಪ ಆ ರಾಜಕೀಯ ವ್ಯವಸ್ಥೆನ ಅರ್ಥ ಮಾಡಿಕೊಂಡು, ನಿಮ್ಗೆ ಯಾರೂ ಸಿಕ್ಕಿಲ್ವಾ, ಅಟ್ಲೀಸ್ಟ್ ಒಂದು ನೋಟಾಗೆ ಒಂದು ವೋಟ್ ಹಾಕೋ ಪರಿಸ್ಥಿತಿ ಒಂದು ವ್ಯವಸ್ಥೆ ಕೂಡ ಇದೆ. ಅದನ್ನಾದರೂ ತಾವು ಬಂದ್ ಮಾಡಿ. ರಾಜಕೀಯ ವೋಟ್ ಹಾಕೋನಿಂದ ಹಿಡಿದು ಪ್ರಧಾನಮಂತ್ರಿಗಳವರೆಗೂ ರಾಜಕೀಯ ಅನ್ನೋದಿದೆ. ರಾಜಕೀಯ ಯಾಕೆ ಬೇಡ ಅಂತ ನಾನು ಹೇಳ್ತೀನಿ. ರಾಜಕೀಯ ಪ್ರತಿಯೊಬ್ಬರಿಗೂ ಬೇಕು. ಪ್ರತಿಯೊಬ್ಬರು ಈ ಪ್ರಜಾಪ್ರಭುತ್ವದ ಅಂಗ. ದಯವಿಟ್ಟು ಬನ್ನಿ, ವೋಟ್ ಹಾಕಿ, ಮತ್ತು ನೀವು ಸ್ಪರ್ಧೆ ಮಾಡಿ, ಮತ್ತು ಈ ಪಾಲಿಸಿಗಳನ್ನ ಚೇಂಜ್ ಮಾಡೋದಕ್ಕೆ ನೀವೆಲ್ಲರೂ ಸಹ ಭಾಗವಹಿಸಿ. ಆಗ ಮಾತ್ರನೇ ನನ್ನ ದೇಶ ಮುಂದಿನ ಹಂತಕ್ಕೆ ಹೋಗೋಕ್ಕಾಗುತ್ತೆ ಅನ್ನೋದು ನನ್ನ. ಇತ್ತೀಚೆಗೆ ಒಂದು ಚಿಕ್ಕಬಳ್ಳಾಪುರ ವಿಚಾರದಲ್ಲಿ ಕೇಳ್ತೀನಿ, ಕರ್ನಾಟಕದಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ರಾಜಕೀಯ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಹೈಲೈಟ್ ಆಗ್ತಾ ಇರುತ್ತೆ. ಅದರಲ್ಲಿ ಚಿಕ್ಕಬಳ್ಳಾಪುರ ಸಹ ಒಂದು. ನೀವು ಸಹಿತ ಜಿಲ್ಲಾಧ್ಯಕ್ಷರಾಗ್ತೀರಿ, BJP ಜಿಲ್ಲಾಧ್ಯಕ್ಷರು. ರಾಜಕೀಯವಾಗಿ ಅದನ್ನು ಏನಂತಂದರೆ ತುಳಿಯುವಂತಹ ಕೆಲಸ ಆಗುತ್ತೆ ಅಂತ ಚರ್ಚೆಗಳು ಬಂತು. ಏನದು ಸರ್, ಯಾಕಾಯ್ತು ಹಂಗೆ ಅಂತ? ಇಲ್ಲ, ಮತ್ತೆ ನಾನು ಹೇಳ್ತೀನಿ, ಯಾರು ತುಳಿಯೋದಕ್ಕಾಗಲ್ಲ. ಇಲ್ಲ, ಇದು ನನ್ನ ಪ್ರಶ್ನೆನೂ ಅಲ್ಲ ಅಥವಾ ನಿಮ್ಮ ಪ್ರಶ್ನೆನೂ ಅಲ್ಲ, ಜನರ ನಾರ್ಮಲ್ ಚರ್ಚೆಗಳವು. ಸಹಜವಾಗಿ ಜನ ಅವರವ್ರಿಗೆ ಏನೇನು ಕಾಣುತ್ತೆ ಅದನ್ನು ಅವರವರೇ ವಿಮರ್ಶೆ ಮಾಡ್ತಿರ್ತಾರೆ. ನನ್ನ ಪ್ರಕಾರ ನೋಡಿ, ಜಿಲ್ಲಾಧ್ಯಕ್ಷ ನಾನು ಆದ್ವಿ, ಯಾರಿಗೋ ನಾನು ಆಗೋದು ಇಷ್ಟ ಇರಲಿಲ್ಲ. ಕಾರಣಗಳೇನು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತು. ಆದರೆ ನನಗೆ ಇದರಿಂದ ಒಂದು ದೊಡ್ಡ ಮಟ್ಟದ ಪ್ರಚಾರ ಸಿಕ್ತು. ನಾನು 1 ವಾರ 10 ದಿವಸದಲ್ಲೇ ಇಡೀ ಏನು ನಮ್ಮ ಕರ್ನಾಟಕ ವ್ಯವಸ್ಥೆಯಲ್ಲಿ ಯಾರ್ಯಾರು ರಾಜಕೀಯದ ಬಗ್ಗೆ ಒಂದಷ್ಟು ತಲೆ ಕೆಡಿಸ್ಕೊತಾರೆ, ಅದು ಬರೀ BJP ಅವ್ರು ಮಾತ್ರ ಆಗಿರೋಂಥದ್ದಿಲ್ಲ, ದಳದವರಾಗಿರ್ಬೋದು, ಕಾಂಗ್ರೆಸ್ ಅವರಾಗಿರ್ಬೋದು. ಎಲ್ಲೋ ಹೋಗಿ ನಾನು ಬಿಜಾಪುರದಲ್ಲೋ ಬೀದರಲ್ಲೋ ಸಹ ಅಷ್ಟು ದೂರದ ಇದು ಆ ಪ್ಲೇಸ್ಗೆ ಹೋಗಿ ನಾನು ಸಂದೀಪ್ ರೆಡ್ಡಿ ಈ ಥರ ಚಿಕ್ಕಬಳ್ಳಾಪುರ ಅಂದರೆ 1 ಸೆಕೆಂಡ್ ಅವರು ಮೈಂಡಿಗೆ ಬಂದ್ಬಿಡುತ್ತೆ ಈ ವ್ಯಕ್ತಿ ಯಾರಂತ. ನಿಮಗೆ ರಾಜಕೀಯದಲ್ಲಿ ಬೇಕಿದ್ದಂಥ ಅತ್ಯಂತ ಹೆಚ್ಚಿನ ಮೈಲೇಜ್ ಇದು ನಂಗೆ ಆಟೋಮೆಟಿಕ್ಕಾಗಿ ಸಿಕ್ಬಿಡ್ತು. ಓಕೆ, ಈಗ ಸಂಸದರಾಗಿರುವಂತಹ ನಿಮ್ಮ ಚಿಕ್ಕಬಳ್ಳಾಪುರ ಸಂಸದರ ಬಗ್ಗೆ ನೀವು ಹೇಳೋದಾದರೆ ಏನು, ಅವ್ರ ಬಗ್ಗೆ ನಿಮ್ಮ ಅಭಿಲಾಷೆ ಏನು, ಅಥವಾ ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಡಾಕ್ಟರ್ ಸುಧಾಕರ್ ಅವರು ನಿಜಕ್ಕೂ ಹೇಳ್ಬೇಕಂತಂದರೆ ಒಬ್ಬ ಪ್ರತಿಭಾನ್ವಿತ, ಒಂದು ಏನು ಬುದ್ಧಿ ಇರುವಂತಹ ಒಬ್ಬ ರಾಜಕಾರಣಿ ಮಾತ್ರ ಅಲ್ಲ, ವ್ಯಕ್ತಿ ಸಹ. ಅವರನ್ನು ನಾನು ಚಿಕ್ಕವನಾಗಿಂದನೂ ಅವರು ಬೆಳೆದಿದ್ದನ್ನು ನೋಡ್ಕೊಂಬಂದಿದ್ದೀನಿ. ತುಂಬ ಏನೂ ಒಂದು ಸಾಮಾನ್ಯ ಕುಟುಂಬದಿಂದ ಹುಟ್ಟಿ ಇವತ್ತೇನೋ ಒಂದು ಸಾಧನೆ ಮಾಡಿದ್ದಾರೆ. ನನಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ. ಆದರೆ ಅವರು ಏನಿದೆ ಕೆಲವು ಸಲ ಎಷ್ಟೇ ದೊಡ್ಡವರಾದ್ರೂ ಒಂದೊಂದು ಸಲ ತಲೆಗೇನೋ ಒಂದು ಇದು ಏನು ಹೇಳ್ತಾರಲ್ಲ, ಅದು ಗ್ರಾಚಾರ ಸರಿ ಇಲ್ಲದೆ ಇದ್ದಾಗ ಏನೋ ಒಂದು ಬೂದಿ ಮುಚ್ಕೊಳತ್ತಂತಲ್ಲ, ಆ ಥರ. ಅವರು ತಮ್ಮವ್ರು ಯಾರು, ತಮಗೆ ನಿಜವಾಗಿ ಕೆಲಸ ಮಾಡಿದವ್ರು ಯಾರು, ಇನ್ಯಾರೋ ಬೆಳೆದ್ರೆ ತಮಗೇನು ಒಳ್ಳೇದಾಗ್ಬೋದು ಇಲ್ಲ, ಇದನ್ನೆಲ್ಲ ವಿಮರ್ಶೆ ಮಾಡಬೇಕಾದ್ರೆ ಅವರು ಒಬ್ಬ ಮನುಷ್ಯ ಅಷ್ಟೇ. ಎಂಡ್ ಆಫ್ ದ ಡೇ ಅವ್ರು ಎಷ್ಟೇ ಬುದ್ಧಿವಂತ ಇದ್ದರು, ಅವರು ನಮ್ಮಂಗೆ ಒಬ್ಬ ಸಾಮಾನ್ಯ ಮನುಷ್ಯ. ಎಲ್ಲೋ ಒಂದು ಕಡೆ ಒಂದಷ್ಟು ಎಡವಿರ್ಬೋದು. ಮುಂದಿನ ದಿನಗಳಲ್ಲಿ ತಿದ್ದುಕೊಳ್ಳಿ, ಒಳ್ಳೆಯವ್ರ ಥರ ನೋಡಲಿ, ಅಷ್ಟು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಜಕೀಯದಲ್ಲಿ ನನಗಿಂತ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ, ಬಟ್ ಮನುಷ್ಯನಾಗಿ ನಾನು ಅವ್ರಿಗಿಂತ ಮುಂದೆ ಇದ್ದೀನಿ ಅಂತ ನನಗನ್ಸುತ್ತೆ. ಓಕೆ, ಇನ್ನೊಬ್ಬ ರಾಜಕಾರಣಿ ನಿಮ್ಮ ಚಿಕ್ಕಬಳ್ಳಾಪುರದ ಪ್ರದೀಪ್ ಈಶ್ವರ್, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ?
ಚಿಕ್ಕಬಳ್ಳಾಪುರ ಜೊತೆಗೆ ಪ್ರದೀಪ್ ಈಶ್ವರ್ ಅವರಾಗಿರ್ಬೋದು, ಸುಧಾಕರ್ ಅವರಾಗಿರ್ಬೋದು, ನಂದೇ ಗ್ರಾಮದ ಪೆರೆಸಂದ್ರ ಗ್ರಾಮದ ನನಗೆ ಹೆಮ್ಮೆ ಇದೆ. ನನ್ನ ಗ್ರಾಮದಿಂದ ಒಬ್ಬ ಸಂಸದ, ಒಬ್ಬ MLA ಬಂದಿದ್ದಾರೆ ಅಂತಂದರೆ ನಂಗೆ ನಿಜಕ್ಕೂ ಖುಷಿ ಆಗುತ್ತೆ. ನನ್ನ ಗ್ರಾಮದ ಬಗ್ಗೆ ನಂಗೆ ಹೆಮ್ಮೆ ಅನಿಸುತ್ತೆ. ಆ ರೀತಿ ಇದೆ. ಅದು ಬಿಟ್ಟು ಪ್ರದೀಪ್ ಈಶ್ವರ್ ಅವರು ಸಹ ನಾನು ಹೇಳ್ದಂಗೆ ತುಂಬ ಕಷ್ಟದಿಂದ ಬಂದಂಥವ್ರು. ನನಗೆ ಮತ್ತು ಸುಧಾಕರ್ ಕಂಪೇರ್ ಮಾಡಿದ್ರೆ ಇನ್ನೂ ತೀರಾ ಕಷ್ಟದಲ್ಲಿದ್ದಂಥವ್ರು. ಅಂಥವ್ರು ಇವತ್ತೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಸುಮಾರು 2.5 ವರ್ಷಗಳಾಗಿ ಅವರು ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಇನ್ನೂ ಭವಿಷ್ಯ ಇದೆ. ಎಲ್ಲೆಲ್ಲಿ ಸರ್ ಮಾಡ್ಕೊಬೇಕು ಏನು ಅನ್ನೋದನ್ನು ಅವರೇ ನೋಡಬೇಕು. ದೊಡ್ಡ ಅಧಿಕಾರದಲ್ಲಿದ್ದಾರೆ, ತುಂಬ ವಿಮರ್ಶೆ ಮಾಡೋಕ್ಕೆ ಹೋಗೋದಿಲ್ಲ. ಅವರೇ ಯೋಚನೆ ಮಾಡಲಿ. ಯಾಕಂದರೆ ಯಾರಿಗೂ ಸಿಗದಿರೋ ಇರೋಂತಹ ಅವಕಾಶಗಳು ಅವ್ರಿಗೆ ಸಿಕ್ಕಿದೆ. ಇದು ಕೋಟಿಗೊಬ್ಬರಿಗೆ ಸಿಗೋವಂತಹ ಅವಕಾಶ. ಅವ್ರಿಗೊಂದು ರಾಜಕೀಯ ಹಿನ್ನೆಲೆ ಇರಲಿಲ್ಲ, ಅವ್ರಿಗೇನೋ ದೊಡ್ಡ ಒಂದು ಈ ಥರದ್ದು ಏನೋ ಅವ್ರಿಗೇನೋ ಪ್ರೊಜೆಕ್ಷನ್ ಇರಲಿಲ್ಲ, ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ. ಇದ್ದಕ್ಕಿದ್ದಂಗೆ ಬಂದು ಆಗಿದ್ದು ಅವ್ರ ಅದೃಷ್ಟ. ಆ ಅದೃಷ್ಟನ ಅವರು ಕಾಲಲ್ಲಿ ಒದ್ಕೊಬಾರ್ದು, ಅದನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಬೇಕು. ನಾನು MLA ಆಗ್ತೀನ, ಸುಧಾಕರ್ ಮತ್ತೆ ಆಗ್ತಾರ, ಪ್ರದೀಪ್ ಆಗ್ತಾರ, ದಟ್ ಈಸ್ ಆಲ್ ಇಮ್ಮೆಟೀರಿಯಲ್. ನನ್ನ ಚಿಕ್ಕಬಳ್ಳಾಪುರಕ್ಕೆ ಒಳ್ಳೆಯದಾಗಬೇಕು, ಅದು ನನ್ನ ಉದ್ದೇಶ. ಕಾಂಪಿಟೇಷನ್ ಮಾಡೋಣ, ದಟ್ ಶುಡ್ ಬಿ ಹೆಲ್ದಿ. ಅಷ್ಟು ಬಿಟ್ಟು ಬೇರೆ ಇನ್ನೇನೇನೋ ನಾನು ಅದು ಕಡಿಮೆ ಆಗಬೇಕು. ನನ್ನ ಚಿಕ್ಕಬಳ್ಳಾಪುರ ಅಂತ ಎಲ್ಲರಿಗೂ ಬರಬೇಕು ಅನ್ನೋದು ನನ್ನ ಉದ್ದೇಶ. ಓಕೆ ಸರ್, ಇದ್ರ ಮಧ್ಯೆ ನಾನು ಪ್ರಶ್ನೆ ಕೇಳ್ತೀನಿ, ಯಾಕೆ BJPನ ಆಯ್ಕೆ ಮಾಡಿಕೊಂಡ್ರಿ ನೀವು? ನೋಡಿ, ನಾನು ರಾಜಕೀಯಕ್ಕೆ ಬರಬೇಕನ್ನೋದೇ ನನಗೇನಿರಲಿಲ್ಲ. ನರೇಂದ್ರ ಮೋದಿಯವರ ಒಂದು ಚರಿಷ್ಮಾ, ಆ ವ್ಯಕ್ತಿಯ ಒಂದು ಸಮರ್ಪಣಾ ಭಾವ, ಅವರ ಲೀಡರ್ಶಿಪ್ಪು, ವಿಶ್ವ ನಾಯಕನಾಗಿ ಬೆಳೀತಾ ಇದ್ದಂತಹ ರೀತಿ ಎಲ್ಲವೂ ನನ್ನ ರಾಜಕೀಯಕ್ಕೆ ಬರೋಂಗೆ ಮಾಡ್ತು. ಅದರ್ವೈಸ್ ರಾಜಕೀಯ ನಾನೇನು ಫಾಲೋ ಮಾಡ್ತಿರಲಿಲ್ಲ ಅಂತಲ್ಲ, ರಾಜಕೀಯ ಭಾಗವಾಗಿರಲಿಲ್ಲ ಅಂತಲ್ಲ. ರಾಜಕೀಯದಲ್ಲಿ ತೀರಾ ಇಷ್ಟೊಂದು ನಾನು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಟ್ ಈಸ್ ಬಿಕಾಸ್ ಆಫ್ ನರೇಂದ್ರ ಮೋದಿ. ಆ ನರೇಂದ್ರ ಮೋದಿಜಿ ಅವರಿಂದನೇ ನಾನಿವತ್ತು ರಾಜಕೀಯಕ್ಕೆ ಬಂದೆ. ನರೇಂದ್ರ ಮೋದಿಜಿ ಅವ್ರು ಬಂದಾಗ ನಾನು ಇನ್ಯಾವ ಪಕ್ಷನ ಆಯ್ಕೆ ಮಾಡಬೇಕು? BJPನೇ ಆಯ್ಕೆ ಮಾಡಬೇಕು. ಅದಕ್ಕೋಸ್ಕರ BJPನಲ್ಲಿ ಮುಂದುವರಿತಾ ಇದ್ದೀನಿ. ನಾನು ಎಲ್ಲಿ ಕೆಲಸ ಮಾಡ್ತೀನೋ ಅಲ್ಲಿ ಲಾಯಲ್ ಆಗಿರ್ತೀನಿ. ಒಂದಷ್ಟು ಸೈದ್ಧಾಂತಿಕವಾಗಿ ನನಗೂ ಏನಾದರೂ ಇತ್ತಂತಂದರೆ ಒಂದಷ್ಟು ಡಿಬೇಟ್ ಮಾಡ್ತೀನಿ. ನಾನು ಇವಾಗ ಯಾವುದೋ ಒಂದು ಮುಸ್ಲಿಮ್ಸ್ ಇದಕ್ಕೆ ಇಫ್ತಾರ್ ಕೂಟ ಕೊಡ್ತೀನಿ. ನಾನು ಮೊದಲಿಂದ ಮಾಡ್ಕೊಂಬರ್ತಾಯಿದ್ದೀನಿ. ನಾನು ರಾಜಕೀಯಕ್ಕೆ ಬರೋಕ್ಕೆ ಮೊದಲು ಒಂದಷ್ಟು ಜನ ನಾನು ಕೇಳಿದ್ರು, ಏನಕ್ಕೆ ನೀನು ಇಫ್ತಾರ್ ಕೂಟ ಮಾಡ್ತಾಯಿದ್ಯಾ ನೀನು BJP ಅವನಾಗಿ? ನಾನು ಇಮ್ಮಿಡಿಯೇಟ್ RSS ಅವ್ರಿಗೆ ಫೋನ್ ಮಾಡಿದೆ, ತಪ್ಪ ನಾನು ಮಾಡಿದ್ದು. ಅವ್ರು ಹೇಳಿದ್ರು, ತಪ್ಪೇನಿದೆ, ನಾವು ರಾಷ್ಟ್ರ ಕಟ್ಟಕ್ಕೆ ಹೊರಟಿರೋದು, ನಾವು ಡಿವೈಡ್ ಮಾಡೋದಕ್ಕೆ ನಾವು ಹೊರಟಿಲ್ಲ. ಮುಸ್ಲಿಮ್ಸು ನಮ್ಮ ದೇಶದ ಒಂದು ಅಂಗ, ನಮ್ಮದ್ರಲ್ಲೇ ಇದೆಯಲ್ಲ ಮುಸ್ಲಿಂ ಮಂಚು. ಬೇರೆ ಯಾರು ಏನಾದರೂ ಹೇಳ್ಕೊಳ್ಳಿ, ನೀವು ತಲೆ ಕೆಡಿಸ್ಕೊಂಬಿಡಿ, ಎಲ್ಲರನ್ನೂ ಜೊತೆಗೆ ತೊಗೊಂಡೋಗಿ ಓಟ್ ಹಾಕೋದು ಬಿಡೋದು ಆವತ್ತು ಅವ್ರು ಡಿಸೈಡ್ ಮಾಡ್ತಾರೆ, ನೀವು ತಲೆ ಕೆಡಿಸ್ಕೊಂಬಿಡಿ ಅಂತ ಹೇಳಿದ್ರು. ಆ ರೀತಿ BJP ನನ್ನ ಆಯ್ಕೆ ಯಾಕಂತಂದರೆ ಓನ್ಲಿ ಬಿಕಾಸ್ ಆಫ್ ನರೇಂದ್ರ ಮೋದಿಜಿ. ಅವ್ರು ನೋಡಿಕೊಂಡೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂಗಿದೆ ಅಂತ ನೀವು 100%. ಬೇರೆ ಇನ್ನೇನೂ ಇಲ್ಲ. ಅದಕ್ಕೆ ಮೊದಲು ನಮ್ಮ ಕುಟುಂಬ ಸಹ ರಾಜಕೀಯದಲ್ಲಿತ್ತು, ಇನ್ನೊಂದಿತ್ತು. ಆದರೆ ನನ್ನ ಪಾಡು ನಾನು ಬೆಂಗಳೂರಿಗೆ ಬಂದುಬಿಟ್ಟೆ, ನನ್ನ ಪಾಡು ನಾನು ಕೆಲಸ ಮಾಡ್ತಿದ್ದೆ, ಬಿಸ್ನೆಸ್ ಕಟ್ಟಿದ್ವಿ. ಕಷ್ಟಗಳು ಏನೂ ಇಲ್ದಿರೋ ಅಂಥವು, ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಅಲ್ಲ ನಮ್ಮದು. ಬೇರೆ ಇನ್ನೇನು ಮೋಸ ಮಾಡೋವಂತಹ ವ್ಯಕ್ತಿತ್ವನೂ ನಮ್ಮದು ಆಗಿರಲಿಲ್ಲ. ಸೊ ಅಂಥ ಟೈಮಲ್ಲಿ ನನಗೆ ಇಲ್ಲೇ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು. ಮತ್ತು ಅಲ್ಲಿ ಬಂದಾಗ ನರೇಂದ್ರ ಮೋದಿಯವರು 2014 ಬಂದಾಗ ಆವಾಗ ನಾವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆವಾಗಿಂದನೂ ನಾನು BJPಯಲ್ಲಿ ಗುರುತಿಸ್ಕೊಂಡಿದ್ದೀನಿ. ನನಗೆ ಹೆಮ್ಮೆ ಇದೆ BJPಯಲ್ಲಿರೋದಕ್ಕೆ. ಈಗ ಸರ್, ಸದ್ಯದ ವಿಚಾರವಾಗಿ ನೋಡ್ತಾ ಹೋದರೆ ಕರ್ನಾಟಕದ ಪಾಲಿಟಿಕ್ಸ್, ಸ್ಪೆಷಲಿ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಏನಿದೆ ಅಭಿಪ್ರಾಯ ನಿಮಗೆ? ನೋಡಿ, ಸಿದ್ದರಾಮಯ್ಯ ಅವ್ರನ್ನ ನಾನು ಮೊದಲಿಂದ ಇಷ್ಟಪಡ್ತೀನಿ. ಅವರ ನಾಯಕತ್ವ ನನಗೆ ಇಷ್ಟ ಇದೆ. ಆದರೆ ಈ ಸರ್ಕಾರ ಈ ಬಾರಿ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅವರು ಇದು ಫೇಲ್ ಆಗಿದ್ದಾರೆ. ಯಾವ ಥರದಲ್ಲಿ ಫೇಲ್ ಆಗಿದ್ದಾರೆ? ನೋಡಿ, ಅಭಿವೃದ್ಧಿ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಇವಾಗ ಪ್ರದೀಪ್ ಈಶ್ವರ್ ಅವ್ರನ್ನ ನಾನೇನು ಹೇಳಿದೆ, ನಿಮ್ಗೆ ಅನುದಾನ ತೊಗೊಂಬರೋಕ್ಕಾಗ್ತಿಲ್ಲ ಅಂತ. ಪ್ರದೀಪ್ ಈಶ್ವರ್ ಯಾಕೆ ಅನುದಾನ ತೊಗೊಂಬರೋಕ್ಕಾಗ್ತಿಲ್ಲ ಅಂದರೆ ಅಲ್ಲಿ ನಿಮ್ಗೆ ತಿಜೋರಿಯಲ್ಲಿ ದುಡ್ಡಿಲ್ಲ ನಿಮಗೆ. ಅವ್ರು ಹೇಳ್ತಿದ್ದಾರೆ 5 ಗ್ಯಾರಂಟಿ ಕೊಟ್ಟಿದ್ದೀವಿ ನಾವು, ಅದೇನು ಜನರಿಗೆ ಹೋಗ್ತಿದೆಯಲ್ಲ, ಬೇರೆ ಯಾರಿಗಾರು ಹೋಗ್ತಿದ್ದಾನೆ ಅಂತಾರೆ ಅವರು. ಹೋಗಲಿ, ನಾನು ಯಾವುದನ್ನು ಬೇಡ ಅಂತ ಹೇಳಿಲ್ಲ, ನಾನು ಗ್ಯಾರಂಟಿಗಳು ತಪ್ಪು ಅಂತ ಹೇಳ್ತಿಲ್ಲ. ನೀವು ಗ್ಯಾರಂಟಿಗಳು ಮಾಡಿದಾಗ ಇನ್ಯಾವುದೋ ಕೆಲಸದನ್ನ ನೀವು ತೆಗೆದಾಕಿ, ಯಾರೋ ದಲಿತರಿಗಿಟ್ಟಂಥ ಹಣ ನೀವು ತೆಗೆದಾಕಿ, ರಸ್ತೆಗಳಿಗಿಟ್ಟಂಥ ಹಣ ತೆಗೆದಾಕಿ, ಸ್ಕೂಲ್ಗಳು ಇಂಪ್ರೂವ್ ಮಾಡಬೇಕಾಗಿರೋ ಹಣ ತೆಗೆದಾಕ್ಬಿಟ್ಟು ನೀವು ತೊಗೊಂಬಂದು ಇಲ್ಲೆಲ್ಲೋ ಗ್ಯಾರಂಟಿ ಕೊಟ್ಟರೆ ನಿಮ್ದು ಅಲ್ಲಿ ಏನಿದೆ? ಹಂಗಾದರೆ ನೀವು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡೋಕ್ಕೆ ಹೊರಟಿದ್ದೀರಾ. ಅದು ಬೇಕಿಲ್ಲ. ನಾವೀಗ 80 ವರ್ಷ ಆಗ್ತಾಯಿದೆ ನಮ್ಮ ಸ್ವತಂತ್ರ ಬಂದು. ಈ ಟೈಮಲ್ಲಿ ನಾವೇನು ಮಾಡಬೇಕು, ನಮ್ಮ ದೇಶನ ಒಂದು ಅಮೇರಿಕಾ ಜೊತೆ, ಒಂದು ಸಿಂಗಾಪುರ್ ಜೊತೆ, ಒಂದು ದುಬೈ ಜೊತೆ ಕಂಪೇರ್ ಮಾಡ್ಕೊಳೋಂಥದ್ದಾಗಬೇಕು. ಈಗಲೂ ನಾವು ಪಾಕಿಸ್ತಾನದ ಜೊತೆ, ಅಫ್ಘಾನಿಸ್ತಾನ ಜೊತೆ ಕಂಪೇರ್ ಮಾಡ್ತಾ ಹೋದರೆ ಅದಕ್ಕೆ ಅರ್ಥ ಇಲ್ಲ. ನೀವು ಕೊಡಿ, ಏನು ಬೇಕೋ ಅದು ಕೊಡಿ. ನೀವು ಇವಾಗ ಹೆಣ್ಣು ಮಕ್ಕಳಿಗೆ ಏನೋ ಒಂದು ಫ್ರೀ ಏನು ಓಡಾಡೋಕ್ಕೆ ಅಂತ ಕೊಟ್ಟಿದ್ದೀರಾ, ಇಟ್ ಈಸ್ ಅಪ್ರಿಷಿಯೇಬಲ್.
ಅದು ನಾನು ವೆಲ್ಕಮ್ ಮಾಡ್ತೀನಿ. ಆದರೆ ಯಾರಿಗೆ ಕೊಡ್ಬೇಕು ತಾವು? ಒಂದು ಯಾವುದೋ ಒಂದು ಹೆಣ್ಮಗು ಗಾರ್ಮೆಂಟ್ಸ್ಗೋ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಿದೆ, 12,000 15,000 ಸಂಬಳ ಬರುತ್ತೆ. ಆ ಹೆಣ್ಮಗುಗೆ ಮನೆಯಿಂದ ಗಾರ್ಮೆಂಟ್ಗೆ ಹೋಗೋಕ್ಕೆ ನೀವು ಫ್ರೀ ಪಾಸ್ ಕೊಡಿ. ಯಾವುದೋ ಒಂದು ಹೆಣ್ಮಗು ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಿದೆ, ಇಂಥ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ, ಏನೋ ಒಂದು ಐಡೆಂಟಿಫಿಕೇಷನ್ನೋ ಒಂದು ಆಥರೈಸೇಷನ್ನೋ ತೊಗೊಂಡು ಆ ಏರಿಯಾದಲ್ಲಿ ಆ ಮಗುಗೆ, ಆ ಹೆಣ್ಮಗುಗೆ ಓಡಾಡೋಕ್ಕೆ ತಾವು ಅವಕಾಶ ಮಾಡಿಕೊಡಿ. ನೀವು ಇಲ್ಲಿಂದ ಎಲ್ಲಿಗೋ ಹೋಗ್ತಾರೆ ಆ ಮಗು, ಬೀದರ್ಗೆ ಹೋಗ್ತಾಳೆ, ಇನ್ನೊಂದು ಹೋಗ್ತಾಳೆ ಅಂತಂದರೆ ಅವಶ್ಯಕತೆ ಇಲ್ಲ. ನೀವು ನಿಜವಾಗ್ಲೂ ಆ ಥರ ಹೆಣ್ಮಗುಗೆ ಏನಾದರೂ ಒಂದು ತೀರ್ಥಯಾತ್ರೆ ಮಾಡೋಕ್ಕೆ ವರ್ಷಕ್ಕೊಂದು ಸಲ ಕೊಡಬೇಕಾ? ಅದಕ್ಕೇನಾದರೂ ಒಂದು ಕಲ್ಪಿಸ್ಕೊಡಿ. ನಿಮ್ಗೆ ಇಲ್ಲಿ ಯೂಸ್ ಮಾಡ್ತಾ ಇರೋರ ಜೊತೆ ಮಿಸ್ಯೂಸ್ ಮಾಡ್ತಾ ಇರೋರು ಇದ್ದಾರೆ, ಅದು ಸಹಜವಾಗಿ ಆಗುತ್ತೆ. ನೀವು ಅದನ್ನು ಕಂಟ್ರೋಲ್ ಮಾಡಬೇಕು. ಇದು ಮತ್ತೆ ಯಾರ ದುಡ್ಡು? ಜನಗಳದೇ ದುಡ್ಡು. ಅದೇ ಮಕ್ಕಳು ಯಾರು ಶಾಲೆಗೆ ಹೋಗ್ತಿದ್ದಾರೆ, ಆ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಮುಂದಿನ ಪೀಳಿಗೆ ಏನು ಹಿಂದೆ ಹೋಗ್ತಿದೆ. ನೀವು ಯಾವುದೋ ಒಂದು ವೋಟ್ ಬ್ಯಾಂಕ್ ಮಾಡೋದಕ್ಕೋಸ್ಕರ ಏನೇನೋ ಮಾಡಿದ್ರೆ ಆಗೋದಿಲ್ಲ. ಅದು ನನ್ನ ಕಳಕಳಿ ಅಷ್ಟೇ. ಯಂಗ್ ಜನ್ರೇಷನ್ಗೆ ಸ್ಪೆಷಲಿ ಪಾಲಿಟಿಕ್ಸ್ಗೆ ಬರಬೇಕು ಅಂತ ಆಸೆ ಇಟ್ಕೊಂಡವರಿಗೆ ನಿಜವಾಗ್ಲೂ ಸಹ ಈ ಪಾಲಿಟಿಕ್ಸ್ ಬರೋದಕ್ಕೆ ನೀವು ಎಕ್ಸೆಪ್ಟ್ ಮಾಡ್ತೀರಾ ಜನರು ಬನ್ನಿ ಅಂಥೇಳಿ? ಸ್ಪೆಷಲಿ ಯಂಗ್ ಜನ್ರೇಷನ್ಗೆ ನೋಡಿ, ಯಂಗ್ ಜನ್ರೇಷನ್ಗೆ ಡೆಫಿನೆಟ್ಟಾಗಿ ರಾಜಕೀಯಕ್ಕೆ ಬನ್ನಿ, ತಪ್ಪಲ್ಲ. ಆದರೆ ಪ್ರಾಕ್ಟಿಕಾಲಿಟಿ ಗೊತ್ತಿರಲಿ, ಸನ್ನಿವೇಶಗಳ ಅರ್ಥ ಆಗಲಿ. ಹಣ ಇಲ್ದಿರೋ ರಾಜಕೀಯ ಮಾಡೋಂಥ ಪರಿಸ್ಥಿತಿ ಇಲ್ಲ. ಮತ್ತು ಹಣ ಮಾಡೋಕ್ಕಾದ್ರೆ ನೀವು ದಯವಿಟ್ಟು ರಾಜಕೀಯಕ್ಕೆ ಬರಬೇಡಿ. ಮತ್ತು ನೀವು ಇನ್ನೊಬ್ಬ ಭ್ರಷ್ಟ ರಾಜಕಾರಣಿ ಆಗ್ತೀರಾ. ಯಾಕಂದರೆ ಆವಾಗಿನ ಐಕ್ಯೂಗೂ ಈಗಿನ ಐಕ್ಯೂಗೂ ಜಾಸ್ತಿ ವ್ಯತ್ಯಾಸ ಇದೆ. ಈಗಿರೋ ಯುವಕರು ಏನಾದರೂ ಭ್ರಷ್ಟರಾಗಲೇಬೇಕು ಅಂತ ಅಂದ್ಕೊಂಡ್ರೆ ಈಗಿರೋ ಭ್ರಷ್ಟರಿಗಿಂತ 100ರಷ್ಟು ಭ್ರಷ್ಟರಾಗೋ ಅಷ್ಟು ಬುದ್ಧಿಶಕ್ತಿ ಇದೆ. ನಾನು ಹೇಳೋದು ಒಂದು ಒಳ್ಳೆ ರೀತಿಯಲ್ಲಿ ಹೋಗೋದಕ್ಕೆ ಏನು ಮಾಡಬೇಕು ತಾವು ಅದನ್ನು ಮಾಡಬೇಕು ಅಂತ ನನಗಿದ್ರೆ. ಮತ್ತು ನೀವು ರಾಜಕೀಯಕ್ಕೆ ಬರಬೇಕಾ, ಆ ಸೇವಾ ಮನೋಭಾವ ಇದ್ದರೆ ಬನ್ನಿ. ಮತ್ತು ನಿಮ್ಮ ಹಣ ಖರ್ಚು ಮಾಡೋಕ್ಕೆ ನೀವು ರೆಡಿ ಇರಬೇಕು. ಅದು ಏನು, ಸರಿಯಾದ ದಾರಿನಲ್ಲಿ ದುಡ್ದ ಹಣ ಬೇಕು, ಅದ್ರ ಕಡೆ ತಾವು ಗಮನ ಕೊಡಿ. ಅದು ಬಿಟ್ಬಿಟ್ಟು ಇನ್ನೆಲ್ಲೋ ಏನೋ ಯಾರಿಗೋ ಮೋಸ ಮಾಡಿ ತಗೊಂಬಂದು ನೀವು ಶೋಕಿ ಮಾಡೋದು ಬೇಡ. ನಿಮ್ಮ ಹತ್ರ ಇರೋ ಹಣ ನಿಮ್ಮ ಮತ್ತೆ ಬಿಸ್ನೆಸ್ಗೂ ಆಗಿ ಇನ್ನೊಂದಷ್ಟು ಏನಾದರೂ ಉಳಿದಿದ್ರೆ ಅದನ್ನು ನೀವು ಜನಗಳಿಗೆ ಕೊಡಿ. ಅದ್ರ ಜೊತೆ ನೋಡಿ, ಸೇವೆ ಅಂದ್ರೇ ಮತ್ತೆ ಹಣ ಇದ್ರೇ ಸೇವೆ ಮಾಡೋಕ್ಕಾಗೋದು. ಇನ್ನೇನೋ ಹೋಗಿ ನಾನು ಬೆಳಗ್ಗೆ ಹೋಗಿ ಹಾಸ್ಪಿಟಲ್ ನಿಂತ್ಕೊತೀನಿ, ಇದು ಮಾಡ್ತೀನಿ, ಅವೆಲ್ಲ ಆಗದಿರೋಂಥ ಕೆಲಸ. ಹಣ ಬೇಕು, ಅದಿದ್ದರೆ ಮಾತ್ರ. ಮತ್ತು ಆ ಸೇವಾ ಮನೋಭಾವ ಇದ್ದರೆ, ದೇಶನ ಕಟ್ಟಬೇಕು ಅನ್ನೋ ಗಟ್ಟಿ ಮನಸ್ಸಿದ್ರೆ ಮಾತ್ರ ನೀವು ರಾಜಕೀಯಕ್ಕೆ ಬನ್ನಿ. ನೀವೇನೋ ಮೆರಿಬೇಕು, ಇನ್ಯಾರೋ 4 ಜನ ಸಲ್ಯೂಟ್ ಹೊಡಿತಾರೆ, ಇನ್ಯಾರನೋ 4 ಜನ ಬಾಡಿ ಗಾರ್ಡ್ಸ್ ಇಟ್ಕೊಬೋದು, ಅಧಿಕಾರ ದರ್ಪ ತೋರಿಸ್ಬೋದು ಅನ್ನೋಂಗಿದ್ರೆ ದಯವಿಟ್ಟು ಈ ಕ್ಷೇತ್ರಕ್ಕೆ ಬರಲೇಬೇಡಿ ಅಂತ ನನ್ನ ಅನಿಸಿಕೆ. ಓಕೆ, ಇನ್ನೊಂದು ಸರ್, ಕೊನೆಯದಾಗಿ ಚಿಕ್ಕಬಳ್ಳಾಪುರದ ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಚಿಕ್ಕಬಳ್ಳಾಪುರ ನಮಗೇನಾಗಿದೆ, ನಮ್ಮದು ಅದೃಷ್ಟ. ಒಂದು ವಿಷಯ ಏನಂದರೆ, ನಾವು ಬೆಂಗಳೂರಿಗೆ ತುಂಬ ಹತ್ರದಲ್ಲಿದ್ದೀವಿ. ಬೆಂಗಳೂರು ಬೆಳೆದೋಗಿದೆ. ನೆಕ್ಸ್ಟ್ ಆಪ್ಷನ್ ಇರೋದೇ ಚಿಕ್ಕಬಳ್ಳಾಪುರ ವೆನ್ ಇಟ್ ಕಮ್ಸ್ ಟು ನಾರ್ತ್ ಬ್ಯಾಂಗ್ಳೂರು. ಅದ್ಭುತವಾದ ಭವಿಷ್ಯ ನಮಗಿದೆ. ಚಿಕ್ಕಬಳ್ಳಾಪುರದ ಬೆಂಗಳೂರಿನ ಅಷ್ಟು ಹಣ ಚಿಕ್ಕಬಳ್ಳಾಪುರದ ಕಡೆ ಹರಿಯುತ್ತೆ. ಇದನ್ನು ತಾವು ಉಪಯೋಗ ಪಡಿಸ್ಕೊಬೇಕು. ಯಾರು? ಚಿಕ್ಕಬಳ್ಳಾಪುರ ಜನತೆ ಕರೆಕ್ಟಾದ ರೀತಿಯಲ್ಲಿ. ಬೆಂಗಳೂರು ಜನ ಯಾರು ಬರ್ತಾರೆ ನಮ್ಮ ಹತ್ರ, ಅದು ರಿಯಲ್ ಎಸ್ಟೇಟ್ ಇರ್ಬೋದು, ಟೂರಿಸಮ್ ಇರ್ಬೋದು, ಬೇರೆ ಯಾವುದೇ ಕಾರಣಕ್ಕಿರ್ಬೋದು, ಅವರಿಗೆ ನಾವು ಗೌರವ ಕೊಡುವಂತಹ, ಅವರ ನಂಬಿಕೆಯನ್ನು ಉಳಿಸ್ಕೊಳ್ಳೋ ಅಂತಹ ಕೆಲಸನ ನಾವು ಫಸ್ಟು ಮನಸ್ಫೂರ್ತಿಯಾಗಿ ನಾವು ಮಾಡಬೇಕು. ಅದರ ಕಡೆ ತಾವು ಗಮನ ಕೊಡಬೇಕು. ಎರಡನೇದು, ಚಿಕ್ಕಬಳ್ಳಾಪುರದ ರೈತರು. ನನ್ನ ರೈತರು ನಿಜಕ್ಕೂ ದೇಶಕ್ಕೆ ಮಾದರಿಯಾಗೋಂಥ ರೈತರು. ನಮ್ಮದು ಬರಪೀಡಿತ ಪ್ರದೇಶ, ಬಯಲುಸೀಮೆ, ನಮಗೆ ಯಾವುದೇ ಶಾಶ್ವತ ನೀರಾವರಿ ಇಲ್ಲ. ಅಂತಹ ಜಾಗದಲ್ಲೂ ಸಹ ಬಂಗಾರ ಬೆಳೆಯುವಂತಹ ರೈತರು ನನ್ನ ರೈತರು. ನಿಜವಾಗ್ಲೂ ಅವ್ರನ್ನ ನೋಡಿದ್ರೆ ನನಗೆ ಸೈಂಟಿಸ್ಟ್ಗಳ ಅನಿಸುತ್ತೆ. ನಮ್ಮದು ಪ್ರತಿ ದಿವಸ ಚೇಂಜ್ ಆಗುವಂತಹ ಕ್ಲೈಮೇಟು, ಇದಕ್ಕೆ ತಕ್ಕನಂಗೆ ಅವ್ರು ಏನೇನು ಮಾಡಬೇಕು ಅನ್ನೋಂತಹ ಅವರ ಬುದ್ಧಿಮತ್ತೆ, ಅದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ನನಗೆ ಅವ್ರ ಬಗ್ಗೆ ಹೆಮ್ಮೆ ಆಗುತ್ತೆ ಮತ್ತು ರೋಮಾಂಚನ ಆಗುತ್ತೆ. ಅಂತಹ ಒಂದು ಇದು. ಅದ್ರ ಜೊತೆಗೆ ಯುವಕರು ಮತ್ತು ಬೆಂಗಳೂರಿಗೆ ನಾನು ಹತ್ರ ಹೇಳ್ದಂಗೆ, ಬೆಂಗಳೂರು ತುಂಬ ಹತ್ರ ಇರೋದ್ರಿಂದ ಯುವಕರು ಯುವತಿಯರು ತುಂಬ ಪ್ರತಿಭಾನ್ವಿತರಿದ್ದಾರೆ. ಚಿಕ್ಕಬಳ್ಳಾಪುರ ನಿಜಕ್ಕೂ ತುಂಬ ಗಟ್ಟಿಯಾದ ನಾಡು ನನ್ನ ಚಿಕ್ಕಬಳ್ಳಾಪುರ. ನಾವೆಲ್ಲ ಒಂದು ಸಕಾರಾತ್ಮಕ ಭಾವನೆಯಿಂದ ಚಿಕ್ಕಬಳ್ಳಾಪುರನ ಹೊಸ ಚಿಕ್ಕಬಳ್ಳಾಪುರವಾಗಿ ಬೆಂಗಳೂರಿಗೆ ಪರ್ಯಾಯವಾಗಿ ಕಟ್ಟೋದಕ್ಕೆ ನಾವು ಇವಾಗಿಂದನೇ ನಾವೆಲ್ಲರೂ ಮನಸ್ಸು ಮಾಡೋಣ. ಒಬ್ಬೊಬ್ಬರೇ ಸೇರಿದ್ರೆ ನನ್ನಿಂದ ಆಗುತ್ತಾ ಅಂದ್ಕೊಳೋದು ಬೇಡ, ನಮ್ಮಿಂದ ಮಾತ್ರ ಸಾಧ್ಯ. ಎಲ್ಲರೂ ಸೇರಿ ಚಿಕ್ಕಬಳ್ಳಾಪುರನ ಒಂದು ಹೊಸ ಚಿಕ್ಕಬಳ್ಳಾಪುರವಾಗಿ, ಎಲ್ಲರೂ ನಮ್ಮ ಮೂಗು ಮೇಲೆ ಏನು ಕೈ ಇಟ್ಕೊಂಡು ನೋಡೋ ಅಂತಹ ಚಿಕ್ಕಬಳ್ಳಾಪುರವಾಗಿ ಮಾರ್ಪಾಡು ಮಾಡಬೇಕಂದ್ರೆ ನಾವೆಲ್ಲರೂ ಸೇರಬೇಕು ಅನ್ನೋದು ನನ್ನ ಉದ್ದೇಶ. ತುಂಬ ಜನರಿಗೆ ಕ್ಯೂರಿಯಾಸಿಟಿ ಇದೆ, ಸಂದೀಪ್ ರೆಡ್ಡಿ ಅವ್ರ ಬಿಸ್ನೆಸ್ ಏನು ಅಂತ. ಸರ್, ನಾನು ಆ್ಯಕ್ಚುಲಿ ನನ್ನದು ಬಿಸ್ನೆಸ್ ಅಂತಂದರೆ, ನಾನು ಮೊದಲಿಂದನೂ ಡೆವಲಪರ್. ನಾನು ಲ್ಯಾಂಡ್ ಡೆವಲಪರ್. ನಂದು
ಸುಮಾರು ಲೇಔಟ್ಸ್ ಇದೆ, ರೆಸಿಡೆನ್ಷಿಯಲ್ ಲೇಔಟ್ಸ್ ಇದೆ, ಎಲ್ಲವೂ ಸಹ ಅಪ್ರೂವ್ಡ್ ಲೇಔಟ್ಸೇ ಆಗಿರುತ್ತದೆ. ನನಗೆ ರೆವಿನ್ಯೂ ಸೈಟ್ಸ್ ಅವೆಲ್ಲ ಮಾಡಿ ನಂಗೆ ಗೊತ್ತಿಲ್ಲ. ಓಕೆ, ಅಂದರೆ ಯಾವ ಭಾಗದಲ್ಲಿ ನಿಮ್ಮ ಲೇಔಟ್ಸ್? ನಾನು ಯೂಶಲಿ ಸ್ವಲ್ಪ ಮೈಸೂರಲ್ಲೂ ಮಾಡಿದ್ದೀನಿ. ಈ ನಡುವೆ ಮೈಸೂರು ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ನಾನು ಆಗಲೇ ಹೇಳಿದಾಗೆ ಚಿಕ್ಕಬಳ್ಳಾಪುರ ತುಂಬ ವೇಗವಾಗಿ ಬೆಳೀತಿದೆ. ಚಿಕ್ಕಬಳ್ಳಾಪುರದಲ್ಲಿ ಅವಕಾಶಗಳು ತುಂಬ ಜಾಸ್ತಿ ಇದೆ. ಅದೇ ರೀತಿ ನಾನು ಚಿಕ್ಕಬಳ್ಳಾಪುರದವನೇ ಆಗಿರೋದ್ರಿಂದ ಚಿಕ್ಕಬಳ್ಳಾಪುರದ ರೈತರಾಗಿರ್ಬೋದು, ಜನತೆ ಆಗಿರ್ಬೋದು, ಆ ಪ್ರಾಜೆಕ್ಟ್ಸ್ ಕೊಡೋದ್ರಲ್ಲಿ ಇನ್ನೊಂದರಲ್ಲಿ ನಾನು ಅಂತಂದರೆ ಒಂದು ವಿಶ್ವಾಸ ಇದೆ. ಸೊ ಅದಕ್ಕೋಸ್ಕರ ನಾನು ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಿ ಸುಮಾರು ಲೇಔಟ್ಸ್ನ ಇದನ್ನೆಲ್ಲ ನಾವು ಮಾಡ್ತಾಯಿದ್ದೀವಿ. ದೇವ್ರ ದಯದಿಂದ ಎಲ್ಲನೂ ಸರಿಯಾಗಿ ನಡ್ಕೊಂಡು ಹೋಗ್ತಾಯಿದೆ. ಈವನ್ ಕ್ಲೈಂಟ್ಸು ನಮ್ಮನ್ನು ಸಾವಿರಾರು ಕ್ಲೈಂಟ್ಸ್ ಇದ್ದಾರೆ ನಮ್ಮದೀಗ. ವಿ ಆರ್ ವೆರಿ ಹ್ಯಾಪಿ ಇನ್ ಅವರ್. ಅದ್ರ ಜೊತೆಗೆ ನನ್ನ ಒಂದಷ್ಟು ರೆಸ್ಟೋರೆಂಟ್ಸ್ ಇದೆ. ಈ ನಡುವೆ ಒಂದು 3-4 ವರ್ಷದಿಂದ ರೆಸ್ಟೋರೆಂಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ವೆಜ್ ರೆಸ್ಟೋರೆಂಟ್ಸ್ ಇದೆ. ಬೇರೆ ಬೇರೆ ಭಾಗಗಳಲ್ಲಿ ಈಗ ಮಾಡಬೇಕು ಅನ್ನೋದಿದೆ. ಈಗಾಗಲೇ ಒಂದು 3 ರೆಸ್ಟೋರೆಂಟ್ಸ್ ಇದೆ ನಮ್ಮದೀಗ. ಸುಮಾರು ಒಂದು 25-30 ರೆಸ್ಟೋರೆಂಟ್ಸ್ ಆಲ್ ಓವರ್ ವರ್ಲ್ಡ್ ಮಾಡಬೇಕು ಅನ್ನೋದು ನನ್ನೊಂದು ಕನಸಿದೆ. ಎಲ್ಲ ದೇಶಗಳಲ್ಲೂ ನನ್ನ ರೆಸ್ಟೋರೆಂಟ್ ಮಾಡಬೇಕು ಅಂತ ಅದ್ರ ಬಗ್ಗೆ ವರ್ಕ್ ಮಾಡ್ತಾಯಿದ್ದೀವಿ. ನಮ್ಮದೇ ಆದಂತಹ ಟೇಸ್ಟು, ನಮ್ಮದೇ ಆದಂಥ ಒಂದು ಅಥೆಂಟಿಸಿಟಿ ಇದೆಲ್ಲ ನಾವು ಡೆವಲಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ. ಇದೆಲ್ಲ ಆದಮೇಲೆ ಮುಂದೆ ಒಂದು ಚೈನ್ ಆಫ್ ಹೋಟೆಲ್ಸ್, ದೊಡ್ಡ ಒಂದು ಚೈನ್ ಆಫ್ ಹೋಟೆಲ್ಸ್ ಮಾಡಬೇಕು ಅಂತಿದೆ ಸರ್. ಈಗ ನಿಮ್ಮ ಕಂಪ್ನಿಯ ಬಗ್ಗೆ ಹೇಳ್ತಾ ಇದ್ರಿ. ಕಂಪ್ನಿ ಬಗ್ಗೆ ಜನ ರೀಚ್ ಆಗಬೇಕು ಅಂದರೆ ಹೇಗೆ ರೀಚ್ ಆಗಬೇಕು? ನಮ್ಮದು ವೆಬ್ಸೈಟ್ ಇದೆ, ಚರಿಗನ್ ಗ್ರೂಪ್ ಅಂತ ಹೇಳ್ಬಿಟ್ಟು ಹೊಡೆದ್ರೆ ನಮ್ಮದು ವೆಬ್ಸೈಟ್ಗೆ ರೀಚ್ ಆಗ್ತಾರೆ. ಅದ್ರ ಜೊತೆಗೆ ಯಲಹಂಕ ನ್ಯೂಟೌನಲ್ಲಿ ನಮ್ಮ ಆಫೀಸ್ ಇದೆ. ಇಲ್ಲಿ ಸಹ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಆ ರೀತಿ ಏನು ಸರ್, ಈಗಿರೋ ಡಿಜಿಟಲ್ ವರ್ಲ್ಡಲ್ಲಿ ರಪ್ಪಂತ ಸಿಗ್ಬಿಡುತ್ತೆ, ಈಸಿಯಾಗಿ ಎಲ್ಲ ಸಿಕ್ಬಿಡುತ್ತೆ. ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಕೇಳಿದ್ರಲ್ಲ, ಸಮಾಜ ಸೇವೆ ಬಗ್ಗೆ ಹೇಳಿದ್ರು, ರಾಜಕೀಯದ ಬಗ್ಗೆ ಹೇಳಿದ್ರು, ಚಿಕ್ಕಬಳ್ಳಾಪುರದ ಭವಿಷ್ಯದ ಬಗ್ಗೆ ಹೇಳಿದ್ರು, ಮತ್ತು ಯುವ ಜನತೆ ರಾಜಕೀಯಕ್ಕೆ ಬರುವಂತಹ ವಿಚಾರದಲ್ಲಿ ಇಟ್ಕೊಂಡಿರುವಂತಹ ಕಲ್ಪನೆಗೆ ಯಾವ ರೀತಿಯಾಗಿ ಇದ್ದರೆ ಮಾತ್ರ ಇಲ್ಲಿ ಬದುಕೋದಕ್ಕೆ ಸಾಧ್ಯ, ಯಾವ ರೀತಿಯಾಗಿದ್ದರೆ ಮಾತ್ರ ರಾಜಕೀಯಕ್ಕೆ ಎಂಟ್ರಿ ಕೊಡಿ ಅನ್ನುವಂತಹ ವಿಚಾರವನ್ನು ಹೇಳ್ತು. ಅಂದರೆ ಯುವಕರ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಕ್ವಶನ್ ಮಾರ್ಕ್ಗಳಿದಾವಲ್ಲ, ಆ ಎಲ್ಲ ಕ್ವಶನ್ ಮಾರ್ಕ್ಗೂ ನಿಮ್ಗೆ ಉತ್ತರ ಸಿಕ್ತು ಅಂತ ಅನಿಸುತ್ತೆ. ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತನಾಡಿ. ನನಗೂ ಅವಕಾಶ ಕೊಟ್ಟಿದ್ದಕ್ಕೆ, ಈ ಒಂದು ಇಂಟರ್ವ್ಯೂ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಒಳ್ಳೆಯದಾಗಲಿ, ನಿಮ್ಮ ಚಾನಲ್ಗೆ ಒಳ್ಳೆಯದಾಗಲಿ, ಇಡೀ ಕರ್ನಾಟಕದ ಜನತೆಗೆ ಒಳ್ಳೆಯದಾಗಲಿ ಅಂತ ಈ ಮುಖಾಂತರ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.